ಹಾಗೆ ಬಂಡೆ ತೆಗೆಯುವಾಗ ತೆಗೆದು ಕೆಳಗೆ ಹಾಕಿದಾರಂತೆ. ದೋಣಿ ತಗೊಂಡು ಬರುವಾಗ ಮೈನವರೆಗೆ ತಾಗಿತ್ತು ಇಲ್ಲ. ಪಕ್ಕದವರು ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡಿದ್ರು. ದಾರಿಯಲ್ಲಿ ಹೋಗುವವರು ಮನೆಯಲ್ಲಿ ಯಾರು ಇದ್ದಿಲ್ಲ. ನಮ್ಮ ಮಗ ಒಬ್ಬ ಇದ್ದಿದ್ದ, ಅವನು ಉಪ್ಪಿನ ಅಂಗಡಿಯಲ್ಲಿ ಇದ್ದ. ಮನೆಗೆ ಕರ್ಕೊಂಡು ಹೋಗಿ ಎಲ್ಲಿ ಸಹ ಕರ್ಕೊಂಡು ಹೋಗ್ಬೇಡ, ಬೆಣಕ್ಕೆ ಸೀದಾ ಹೋಗಿ ಅಂತ ಹಾಗೆ ಸಹ ಬೆಣಕ್ಕೆ ಕರ್ಕೊಂಡು ಹೋಗಿದೆ. ಇಲ್ಲ ಡಾಕ್ಟರ್ ಅವ್ರು ಚೆಂದಾಗಿ ನೋಡ್ತಾರಲ್ಲ, ಅದಕ್ಕೂ ನಮಗೆ ಖುಷಿ ಇಲ್ಲಿಗೆ ಬರಲಿಕ್ಕೆ. ಎಲ್ಲ ಡಾಕ್ಟ್ರು ಇವರು ಸಹ ನೋಡ್ತಾರಲ್ಲ. ನಮಸ್ಕಾರ. ನಮ್ಮ ಬೆನಕ ನಿಮ್ಮ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಗೊತ್ತಿದೆ, ನಮ್ಮ ಆಸ್ಪತ್ರೆ ಅನೇಕ ಸ್ಪೆಷಾಲಿಟಿಗಳನ್ನು ಹೊಂದಿದೆ. ಸೊ ಕಳೆದ 25 ವರ್ಷಗಳಿಂದ ಅನೇಕರಿಗೆ ಚಿಕಿತ್ಸೆಗಳನ್ನು ನೀಡಿದೆ. ಆದರೆ ನಮ್ಮಲ್ಲೇ ನಮ್ಮ ಆಸ್ಪತ್ರೆಯನ್ನೇ ಅವಲಂಬಿತವಾಗಿರುವಂತಹ ತುಂಬಾ ರೋಗಿಗಳಿದ್ದಾರೆ. ಅವರ ಏನೇ ಸಣ್ಣ ಪುಟ್ಟ ಕಾಯಿಲೆ ಆದರೂ ಸರಿ, ಎಷ್ಟು ತೀವ್ರ ಕಾಯಿಲೆ ಆದರೂ ಸರಿ, ಅವರು ನಮ್ಮಲ್ಲೇ ಬರ್ತಾರೆ. ಸೊ ಹಾಗಿರುವಾಗ ನಮಗೆ ಗೊತ್ತಿದೆ, ಕೆಲವಾರು ಕಾಯಿಲೆಗಳು ಬರ್ನ್ಸ್ ಅಂಡ್ ಎಲೆಕ್ಟ್ರಿಕ್ ಶಾಕ್ ಎಲ್ಲ ತುಂಬಾ ಅವರ ಲೈಫನ್ನೇ ರಿಸ್ಕಿಗೆ ಹಾಕುವಂಥದ್ದು. ನಮ್ಮಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಅಜಗುರಿ ಅವರು, ಧರ್ಮಸ್ಥಳದವರು, ಇಸ್ಬು ಸರ್ ಅವರು. ಅವರಿಗೆ 3 ತಿಂಗಳ ಹಿಂದೆ ಒಂದು ಹೈ ಟೆನ್ಷನ್ ಲೈನ್ ಇಂದ ಅವರು ತೆಂಗಿನಕಾಯಿ ಕೊಯ್ತಿರ್ಬೇಕಿದ್ರೆ ಅದರ ದೋಟಿ ಅದಕ್ಕೆ ತಾಗಿ ಎಲೆಕ್ಟ್ರಿಕ್ ಶಾಕ್ ಆಗಿತ್ತು. ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಬೆನಕಕ್ಕೆ ಕರ್ಕೊಂಡು ಬಂದಿದ್ರು. ಅವ್ರದ್ದು ಚಿಕಿತ್ಸೆ ಇಲ್ಲ ಆಯ್ತು, ಸರ್ಜರಿಗಳಾಯ್ತು. ಇವಾಗ ಅವರು ಗುಣಮುಖವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಅವರ ಹತ್ರನೇ ಅವರ ಅನುಭವಗಳನ್ನು ಅವರ ಜೊತೆಗೆ ಅವರ ಮಿಸಸ್ ಅವರು, ಮೇಡಮ್ ಅವರು ಇದ್ದಾರೆ, ಅವ್ರ ಹತ್ರನೇ ನಾವು ಅವರ ವಿಷಯಗಳನ್ನೊಮ್ಮೆ ವಿಚಾರಿಸಿಕೊಳ್ಳುವ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸೊ ನೀವು ಅದೇ 3 ತಿಂಗಳ ಹಿಂದೆ ಇಲ್ಲಿ ಬಂದ್ರಿ, ಎಲೆಕ್ಟ್ರಿಕ್ ಶಾಕ್ ಆಗಿ ಅವರನ್ನು ಕರ್ಕೊಂಡು ಬಂದ್ರಿ. ನಾವು ನೋಡಿದ್ವಿ, ತುಂಬಾ ಕ್ರಿಟಿಕಲ್, ಎಲ್ಲರೂ ಹೆದರ್ಕೊಂಡಿದ್ರು. ಚಿಕಿತ್ಸೆ ಇಲ್ಲಿ ಶುರುವಾಗಿತ್ತು. ಸುಮಾರು 40 ದಿನದಷ್ಟು ನೀವು ಇಲ್ಲಿದ್ರಿ, ಮತ್ತೆ ಡಿಸ್ಚಾರ್ಜ್ ಆದ್ರಿ. ಇವಾಗ ಪುನಃ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡ್ಲಿಕ್ಕೆ ಅಂತ ಅಡ್ಮಿಟ್ ಆದ್ರಿ. ಸೊ ಈ ಇಷ್ಟು ದಿನಗಳಲ್ಲಿ ನಿಮ್ಗೆ ಉಂಟಾದ ಆ ಇನ್ಸಿಡೆಂಟ್ ಹೆಂಗೆ ಆಯ್ತು ಅಂತ ಕೂಡ ಹೇಳಲಿಕ್ಕಾದ್ರೆ, ಮತ್ತೆ ಅದಾದ್ಮೇಲೆ ಇರುವ ನಿಮ್ಮ ಆಸ್ಪತ್ರೆಯಲ್ಲಿರುವ ಅನುಭವಗಳನ್ನು ಕೂಡ ಒಂದು ಹಂಚಿದ್ರೆ ಅದು ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ತೊಂದರೆ ಖುಷಿಯಾಗಿದೆ. ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಚಂದಾಗಿ ನೋಡ್ಕೊಳ್ತಾರೆ ಅವರು. ಮತ್ತೆ ಇವರು ಬರುವಾಗ ಎಚ್ಚರಿಕೆ ಇದ್ದಿಲ್ಲ. ಹಾಗೆ ಎಲ್ಲಿಗೆ ಬೇಡ ಬೆನಕ್ಕೆ ಕರ್ಕೊಂಡೋಗಿ, ನಾವು ಮೊದಲಿಂದನೇ ಒಂದು ಚಿಕ್ಕ ಗಾಯ ಆದ್ರೆ ಸಹ ನಾವು ಇಲ್ಲಿಗೆ ಬರುವುದು, ಎಲ್ಲಿಗೆ ಸಹ ಹೋಗುದು ಬೇರೆ ಆಸ್ಪತ್ರೆಗೆಲ್ಲ. ಹಾಗೆ ನಮ್ಗೆ ಇಲ್ಲಿಂದ ತುಂಬಾ ಪರಿಚಯ ಆಗಿದೆ. ಇಲ್ಲಿ ಡಾಕ್ಟರ್ ಅವ್ರು ಚಂದಾಗಿ ನೋಡ್ತಾರಲ್ಲ, ಅದಕ್ಕೂ ನಮ್ಗೆ ಖುಷಿ ಇಲ್ಲಿಗೆ ಬರ್ಲಿಕ್ಕೆ. ಎಲ್ಲ ಡಾಕ್ಟ್ರು ಇವರು ಸಹ ನೋಡ್ತಾರೆ. ಅವರು ಒಂದು ಮರೋ ದಿವಸ ಎಲ್ಲರೂ ಹೇಳಿದ್ರು ಮಗಳು ಕರ್ಕೊಂಡು ಹೋಗೋದು ಬೇಡ, ಇಲ್ಲಿ ಎಲ್ಲಿ ಹೋದ್ರು ಸಹ ಒಂದ್ ದಿವಸ ಬೇಕೇ ಅವ್ರಿಗೆ ಎಚ್ಚರಿಕೆ ಬರ್ಲಿಕ್ಕೆ. ಮತ್ತೆ ಇವರು ಐಸಲ್ಲಿ ಇಟ್ಟಿದ್ರು. ಮರೋ ದಿವಸ ಅವ್ರಿಗೆ ಎಚ್ಚರಿಕೆ ಬಂತು. ಮತ್ತೆ ಒಂದು 2-3 ದಿವಸ ಐಸಲ್ಲಿ ಇದ್ರು. ಮತ್ತೆ ಅವ್ರು 2-3 ಸಲ ಸರ್ಜರಿ ಆಯ್ತು. ಹಾಗೆ ಒಂದು 40 ದಿವಸ ಮೊದಲು ಇದ್ದೇವೆ ನಾವು. ಹೋಗಿ ನೀವು ಒಂದು 15 ದಿವಸ ಬಿಟ್ಟು ಬನ್ನಿ, ಆಪರೇಷನ್ ಆಗ್ಬೇಕು ಅವ್ರು ಅಂತ ಹೇಳಿದ್ರು. 15 ದಿವಸ ಮನೆಗೆ ಬರ್ತಾ ಇದ್ರು ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ ಇದ್ರು. ಪಾಪ ಚಂದಾಗಿ ಬರ್ತಾ ಇದ್ರು, ನೋಡ್ತಾ ಇದ್ರು. ಅವ್ರು ಬರ್ತಾ ಇದ್ರು, ನೋಡ್ಕೊಂಡು ಇದ್ರು. ಅವರು ಚೆನ್ನಾಗಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಮತ್ತೆ ಡಾಕ್ಟರ್ ಹೇಳಿದ್ರು ಬನ್ನಿ ನೀವು ಅಂತ. ನೀವು ಬಂದ್ರೆ ಇವತ್ತು 1 ವಾರ ಕಳೆಯಿತು, 9 ದಿವಸ ಇತ್ತು. ಸರ್ಜರಿ ಎಲ್ಲ ಆಯ್ತು, ಹುಷಾರಾಗಿದ್ದಾರೆ, ತೊಂದರೆ ಇಲ್ಲ, ಖುಷಿ ಆಯ್ತು ನಮ್ಗೆ. ಅವರಿಗೆ ಇನ್ಸಿಡೆಂಟ್ ಹೇಗಾಯ್ತು ಅನ್ನೋದೊಂದು ಅವರಿಗೆ ಅವ್ರು ಅದೇ ಊಟಕ್ಕೆ ಅಂತ ಬಂದ್ರು, ಕೆಲಸ ಬಿಟ್ಟು ಮನೆಗೆ ಬಂದು ಧರ್ಮಸ್ಥಳ ಅಲ್ಲಿ ಸೂರ್ಯಕಮಲಲ್ಲಿ ಕೆಲಸ ಅವರಿಗೆ. ಅವರಿಂದ ಮನೆಗೆ ಬಂದ್ರು ಊಟಕ್ಕೆ ಅಂತ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರುದು. ಅವರು ಬಂದವರು ನಮ್ಗೆ ಗೊತ್ತಿಲ್ಲ. ಅವ್ರ ಪಕ್ಕದವ್ರು ಹೇಳಿದ್ರೆ ಒಂದು ಬೊಂಡ ತೆಗೆದು ಕೊಡಿ ಅಂತ ಹೇಳಿ ಹಾಗೆ ಹೋದ್ರು. ಇವರು ಯಾರು ಹೇಳಿದ್ರೆ ಇವರು ಆಗಲ್ಲ ಅಂತ ಹೇಳುದಿಲ್ಲ, ಯಾರು ಹೇಳಿದ್ರೆ ಹೋಗ್ತಾರೆ. ಇವರು ನಮ್ಗೆ ಗೊತ್ತಾಗೋದಿಲ್ಲ ಇವರು ಹೋಗಿದ್ದು. ಹಾಗೆ ಬೊಂಡ ತೆಗೆಯುವಾಗ ತೆಗೆದು ಕೆಳಗೆ ಹಾಕಿದಾರಂತೆ. ದೋಣಿ ತಗೊಂಡು ಬರುವಾಗ ಮೈನವರೆಗೆ ತಾಗಿತ್ತು. ಅಲ್ಲಿ ಬಿದ್ರ ನಮ್ಗೆ ಗೊತ್ತಿಲ್ಲ, ಬೊಬ್ಬೆ ಕೇಳ್ತಾ ಅವ್ರು. ನಾವು ಹೋಗುವಾಗ ಮತ್ತೆ ತಗ್ತಾಗಿದೆ ಅವ್ರಿಗೆ, ಎಚ್ಚರಿಕೆ ಇಲ್ಲ. ಪಕ್ಕದವರು ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡಿದ್ರು. ದಾರಿಯಲ್ಲಿ ಹೋಗುವವರು ಮನೆಯಲ್ಲಿ ಯಾರು ಇದ್ದಿಲ್ಲ. ನಮ್ಮ ಮಗ ಒಬ್ಬ ಇದ್ದಿದ್ದ, ಅವನು ಉಪ್ಪಿನ ಅಂಗಡಿಯಲ್ಲಿ ಇದ್ದ. ಅವನಿಗೆ ಫೋನ್ ಮಾಡುವಾಗ ಅವನು ಕೈಲಿದ್ದ ಬೆಣಕ್ಕೆ ಕರ್ಕೊಂಡು ಹೋಗಿ, ಎಲ್ಲಿ ಸಹ ಕರ್ಕೊಂಡು ಹೋಗ್ಬೇಡ, ಬೆಣಕ್ಕೆ ಸೀದಾ ಹೋಗಿ ಅಂತ ಹಾಗೆ ಸಹ ಬೆಣಕ್ಕೆ ಕರ್ಕೊಂಡು. ನೀವು ಹೇಳಿದ್ರಿ ಎಲ್ರು ಯಾರು ಏನ್ ಕೆಲಸ ಹೇಳಿದ್ರು ಅವರು ಇಲ್ಲ ಅಂತ ಹೇಳಲ್ಲ ಅಂತ. ಅದನ್ನ ನಾವ್ ಇಲ್ಲಿ ನೋಡಿದ್ವಿ. ಯಾಕಂದ್ರೆ ಅವ್ರು ಅಡ್ಮಿಟ್ ಆದ ಅವತ್ತಿಂದ ಒಂದು ಇಡೀ ಊರೇ ಅವರನ್ನು ನೋಡ್ಲಿಕ್ಕೆ ಬರ್ತಾ ಇದ್ರು. ಎಷ್ಟೋ ಜನ ಡೈಲಿ ಬಂದ್ಬಿಟ್ಟು ಅವರಿಗೆ ಅವರ ಹೆಲ್ಪ್ ಮಾಡಿದ್ರು. ತುಂಬಾ ಜನ ಹೆಲ್ಪ್ ಮಾಡಿದ್ರು ಅವರಿಗೆ. ಇಡೀ ಹಿಂದೂಗಳು ಹೇಳ್ತಾರೆ, ಪಾಪ ಅವ್ರು ಬದುಕು ಬರ್ಬೇಕು, ಅವ್ರಿಗೆ ಏನಾಗಬಾರ್ದು, ನಾವು ದೇವರ ಮುಂದೆ ಕುತ್ಕೊಂಡು ಕೈ ಮುಗಿತೇವೆ ಅವರಿಗೆ, ಅವ್ರು ಬದುಕು ಬರ್ಬೇಕು, ಅವ್ರು ಎಲ್ಲರಿಗೂ ಉಪಕಾರ ಮಾಡ್ತಾರೆ. ಯಾವ ಕರೆದ್ರೆ ಅವ್ರು ಆಗಲ್ಲ ಅಂತ ಹೇಳುದಿಲ್ಲ. ಪ್ರತಿಯೊಂದು ಅವ್ರು ದುಡ್ಡು ಆಸೆ ನೋಡುದಿಲ್ಲ. ಅವರು 100 ರೂಪಾಯಿ ಕೊಟ್ಟು ಸಹ ಆಸೆ ಮಾಡುದಿಲ್ಲ. ಅದೇ ನಾವು ಅದನ್ನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ವಿ. ಅಂದ್ರೆ ಅವ್ರು ಬಂದ ಫಸ್ಟಿಗೆ 40 ದಿನ ಅವ್ರು ಇಲ್ಲಿದ್ದಾಗಲೂ ಡೈಲಿ ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ವಿಚಾರಿಸ್ತಿದ್ರು, ಹೋಗ್ತಿದ್ರು. ಮತ್ತೆ ನಾವೇ ಅವರಿಗೆ ಹೇಳ್ತಿದ್ವಿ, ಜಾಸ್ತಿ ಜನ ಹೋಗ್ಬೇಡಿ, ಇನ್ಫೆಕ್ಷನ್ ಚಾನ್ಸಸ್ ಎಲ್ಲ ಇದೆ ಅಂತ ಹೇಳ್ಕೊಂಡು. ಆದ್ರೂ ಅದೆಲ್ಲ ನಮ್ಗೆ ಗೊತ್ತಿದೆ, ಹಾಸ್ಪಿಟಲ್ ಪಾಲಿಸಿಗಳು, ಅದರಲ್ಲಿ ತುಂಬಾ ಜನರಿಗೆ ಬೇಜಾರಾಗಿರ್ಬೋದು. ಬಟ್ ಏನ್ ಮಾಡೋದು, ಅಂದ್ರೆ ಕಾಯಿಲೆ ಬಂದಾಗ ನಾವು ಅದನ್ನೆಲ್ಲ ಮಾಡ್ಬೇಕಾಗುತ್ತೆ.
ಮತ್ತೆ ಇಲ್ಲಿ ಇರುವ 40 ದಿನ ಪ್ಲಸ್ ಇವಾಗ 9 ದಿನ ಅಂತ ಹೇಳಿದ್ರಿ. ಸೊ ಈ ಇಷ್ಟು ದಿನದಲ್ಲಿ ನಿಮಗೆ ಅಂದ್ರೆ ಇದೊಂದು ಮನೆ ತರನೇ ಆಗ್ಬಿಟ್ಟಿದೆ, ಮೊದಲಿಂದಲೇ ಇಲ್ಲಿ ಬರ್ತಾ ಇದ್ರಿ. ಅದೇ ಫಸ್ಟಿಗೆ ಬರುವಾಗ್ಲೂ ಅದೇ ಒಂದು ನಮ್ಮ MD ಅವರಿಗೂ ಡಾಕ್ಟರ್ ಗೋಪಾಲಕೃಷ್ಣ ಅವರು ಕೂಡ, ಯಾಕೆಂದ್ರೆ ಅಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಕೂಡ ಅವರು ಧೈರ್ಯ ತುಂಬಿಸಿಬಿಟ್ಟು ಇಲ್ಲಿ ಅಡ್ಮಿಟ್ ಆಗಿ ಅಂತ ಹೇಳುವಾಗ ಗೊತ್ತಿದೆ ಎಷ್ಟು ವರ್ಷದಿಂದ ಇರುವಂತಹ ಒಂದು ಆತ್ಮೀಯತೆ ಅನ್ನೋದು. ಸೊ ನಮ್ಮ ಡಾಕ್ಟರ್ಸ್ ಆಗ್ಲಿ ಸ್ಟಾಫ್ ಆಗ್ಲಿ ಯಾರದಾದ್ರ ಬಗ್ಗೆ ನಿಮಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಲಿಕ್ಕೆ ಏನಾದ್ರು ಇದೆಯಾ? ನೋಡ್ಕೊಂಡಿದ್ದಾರೆ ಎಲ್ರು ಬಂದು, ನಾವು ಡಾಕ್ಟರ್ ಅವರು 3-4 ಜನ ಇದ್ದಾರಲ್ಲ, ಎಲ್ರು ಬಂದು ನೋಡ್ಕೊಡ್ತಾರೆ ಅವರನ್ನು, ಖುಷಿಯಾಗಿ ಮಾತಾಡ್ತಾ ಹೋಗ್ತಾರೆ, ನಮ್ಗೆ ಖುಷಿ ಆಗ್ತದೆ. ಓಕೆ, ಸೊ ಅವ್ರಿಗೇನೆ ಕೇಳುವ ಅವರದ್ದು ಅನುಭವ ಹೇಗಿತ್ತು ಅಂತ ಇರೋದು. ಅವ್ರಿಗೆ ಖುಷಿಯಾಗಿದೆ. ನಿಮಗೆ ಖುಷಿಯಾಗಿದೆ? ಖುಷಿಯಾಗಿದೆ. ಮಲ್ಕೊಳ್ಳೋದಕ್ಕೆಲ್ಲ ತುಂಬಾ ಕಷ್ಟ ಇತ್ತು ಅಲ್ವಾ? ಕಷ್ಟ ಆಯ್ತು, ನೋವಿತ್ತಲ್ಲ ತುಂಬಾ. ಅದು ಅವ್ರು ಹೇಳಿದ್ರು ಡಾಕ್ಟರ್, ಒಂದೇ ಸೈಡ್ ಮಲಗಿದ್ರೆ ಗಾಯ ಬೇಗ ಗುಣ ಆಗ್ತದೆ. ಇವತ್ತು ಹೇಳಿದ್ರು ಡಾಕ್ಟರ್, ಖುಷಿಯಾಗಿದೆ, ಒಂದೇ ಕಡೆ ಮಲಗಿದ್ರೆ ಗಾಯ ಕಮ್ಮಿ ಆಗಿದೆ ನಿಮ್ದು, ಇನ್ನೂ 1 ವಾರ ಹಾಗೆ ತರ ಇರ್ಲಿ, ಬೇಗ ಗುಣ ಆಗ್ತದೆ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಸಿಸ್ಟರ್ ಅವರೆಲ್ಲ ಚಂದ ನೋಡ್ಕೊಳ್ತಾರೆ, ಪಾಪ ಹೇಳಲಿಕ್ಕೆ ಇಲ್ಲ, ಖುಷಿಯಾಗಿ ನೋಡ್ತಾರೆ. ಪಕ್ಕ ಕಾರ್ದಾರೆ, ಎಷ್ಟು ರಾತ್ರಿ ಆದ್ರೆ ಬರ್ತಾರೆ ಕರೆದ್ರೆ ನೋಡಕ್ಕೆ. ನಮಗಿರುವ ಒಂದು ಖುಷಿ ಏನಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಹೇಳಿದ್ರಲ್ಲ, ಇಲ್ಲ ನಾವು ಬೇರೆ ಮಂಗಳೂರು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ಅಂತ, ಆ ನಂಬಿಕೆ ಇಟ್ಟುಕೊಂಡು ನಮ್ಮಲ್ಲಿ ನೀವು ಇದ್ರಿ. ಅಂಡ್ ಇವಾಗ ನೀವ ಇಟ್ಟ ನಂಬಿಕೆ ಮೇಲೆ ನಮ್ಗೆ ಇವಾಗ ತುಂಬಾ ಖುಷಿ ಆಗ್ತಾ ಉಂಟು. ಯಾಕೆಂದ್ರೆ ನೀವು ಗುಣಮುಖರಾಗಿ ಅಷ್ಟು ಚೆನ್ನಾಗಿ ಅವ್ರು ಇವಾಗ ಎದ್ದು ನಡೆಯಲು, ನಾನು ಅದೇ ನೋಡಿದೆ, ವಾಶ್ರೂಮಿಗೆಲ್ಲ ಅವರೇ ಹೋಗ್ತಾ ಇದ್ದಾರೆ. ಸೊ ಆ ಒಂದು ಸ್ಟೇಟಸ್ಗೆ ಬರುವಾಗ, ಆ ಒಂದು ಸ್ಟೇಜ್ಗೆ ಅವರು ಬಂದಾಗ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಮಗೂ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇಷ್ಟು ದಿನ ಅಂದ್ರೆ ಇದು 1-2 ದಿನ ಅಲ್ಲ ಅಲ್ವಾ, ಆಲ್ಮೋಸ್ಟ್ 3 ತಿಂಗಳಲ್ಲಿ 49 ದಿನ ನಮ್ ಜೊತೆನೆ ಇದ್ರು ಅವರು. ಸೊ ಅದೇ ಇನ್ನು ಆದಷ್ಟು ಬೇಗ ಅವರು ಗುಣಮುಖರಾಗ್ಲಿ. ಚೆನ್ನಾಗಿ ನೀವು ತುಂಬಾ ಚೆನ್ನಾಗಿ ಅವತ್ತಿಂದ ಇವತ್ತುವರೆಗೂ ನೋಡ್ತಾ ಇದೀವಿ, ನೀವು ಅವರನ್ನು ಬಿಟ್ಟು ಇದ್ದಿಲ್ಲ, ಚೆನ್ನಾಗಿ ನೋಡ್ಕೊಂಡ್ರಿ. ಮುಂದೇನು ಅದೇ ತರ ಚೆನ್ನಾಗಿ ಕೇರ್ ಮಾಡಿ ಅವರು ಇನ್ನು ಅದೇ ಅವರ ಹಾಗೆ ಓಡಾಡ್ಕೊಂಡು ಬರುವಂಗ ಆಗ್ಲಿ, ಏನು ಕಾಯಿಲೆ ಬರಬಾರ್ದು ಇನ್ನು ಅಂತ ನಮ್ಮ ಪ್ರಾರ್ಥನೆ. ಅದೇ ಖುಷಿ ನಮ್ಗೆ, ಅವರು ಹುಷಾರಾಗಬೇಕು. ಅವ್ರು ತುಂಬಾ ದುಡಿತಾ ಇದ್ರು. ಹೌದು, ದುಡಿಯುವವರಿಗಂತೂ ನಾವು ಹೇಳುದು ಬೇಡ, ಅವರಿಗೆ ಸುಮ್ಮನೆ ಕೂರುದು ಅಂದ್ರೆ ಆಗೋಗೋ ಕೆಲಸ ಅವರಿಗೆ. ಒಂದ್ ದಿವಸ ಮಲಗಿ ಗೊತ್ತಿಲ್ಲ ಅವರಿಗೆ, ಎಷ್ಟು ಜ್ವರ ಬಂದ್ರೆ ಮತ್ತೊಂದು ಮನೆಯಲ್ಲಿ ಮರ ದಿವಸ ಕೆಲಸ ಹೋಗ್ತಾರೆ, ಸೂರ್ಯಕಮಲಕ್ಕೆ ಕೆಲಸ ಹೋಗೋದಾರೆ. ಅವ್ರ ದಣಿಗಳು ಸ್ವಲ್ಪ ತುಂಬಾ ಇಷ್ಟ ಅವರ ಮೇಲೆ. ಅವ್ರ ದಣಿ ಹೇಳಿದ್ರು, ಇಲ್ಲಿ ಬಿಟ್ಟು ಎಲ್ಲಿ ಸಹ ಹೋಗ್ಬೇಡ, ನೀವು ಇಲ್ಲಿ ಇರ್ಬೇಕಂತ. ಅವ್ರ ದಣಿಯವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಸ್ವಲ್ಪ ಇದೆಲ್ಲ ಸಹಾಯ ಎಲ್ಲ ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ಅವರು. ಸೊ ಬೇಗ ಗುಣಮುಖರಾಗಿರಿ ಸರ್. ಓಕೆ, ಇವಾಗ ಇನ್ನು ಡ್ರೆಸ್ಸಿಂಗ್ ಗೆ ವಾಪಸ್ ಬರ್ಬೇಕಾಗುತ್ತೆ, ಅಷ್ಟೊತ್ತಿಗೆ ಎಲ್ಲ ಐ ಥಿಂಕ್ ಎಲ್ಲ ಸರಿ. ಡ್ರೆಸ್ಸಿಂಗ್ ಡಿಸ್ಚಾರ್ಜ್ ಮಾಡಿ ನಮ್ಗೆ ಸ್ವಲ್ಪ ಕಾಸೆಲ್ಲ ಆಗ್ಬೇಕು, ದುಡ್ಡು ಆಗ್ಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.